ಫೀವರ್ಗೆ ಅಂತ ಹೇಳಿದ್ದೀನಿ, ಫೀವರ್ಗೂ ಹೇಳ್ಕೊಟ್ಟಿದ್ದಾರೆ, ಅದನ್ನು ತೋರಿಸಿದ್ದೀನಿ. ಅದೇ ಇದು ಎರಡೂ ತುಂಬ ಚೆನ್ನಾಗಿ ವರ್ಕ್ ಮಾಡ್ತೀವಿ. ಇವಾಗ ನಾವು ಯಾವಾಗ ಇದೇ ಯೂಸ್ ಮಾಡ್ತಾಯಿದ್ದೀವಿ ಟ್ರಿಕ್ಕು. ಪಲಾವ್ ಮಾಡ್ಕೊತಾ ಇದ್ದೀನಿ, ಅದಕ್ಕೆ ರುಬ್ಬೋದಕ್ಕೆಲ್ಲ ಹಾಕ್ಕೊತಾ ಇದ್ದೀನಿ. ನಾನು ಜಾಸ್ತಿ ಮಸಾಲೆ ಎಲ್ಲ ಯೂಸ್ ಮಾಡಲ್ಲ, ಟೇಸ್ಟು ಚೆನ್ನಾಗಿ ಬರೋದಿಲ್ಲ, ಹೆಲ್ತ್ಗೂ ಒಳ್ಳೆಯದಲ್ಲ. ಇದು ಧನಿಯಾ ನಾನು ಡೈರೆಕ್ಟಾಗಿ ಯೂಸ್ ಮಾಡ್ತೀನಿ, ಪುಡಿ ಮಾಡ್ಕೊಂಬರೋದಿಲ್ಲ. ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಫ್ರೆಶ್ ಆಗಿರುತ್ತೆ. ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ರೆ 1 ತಿಂಗಳು 2 ತಿಂಗಳು ಇಟ್ಕೊಂಡಿರ್ತಾರೆ, ಅದ್ರ ಸ್ಟ್ರೆಂತ್ ಹೋಗ್ಬಿಡುತ್ತೆ. ಆದ್ದರಿಂದ ನಾನು ಡೈರೆಕ್ಟಾಗೆ ಬೇಕಾದರೆ ಫ್ರೈ ಮಾಡಿ ಹಂಗೆ ಮಿಕ್ಸಿಯಲ್ಲಿ ಹಾಕ್ಕೊತೀನಿ, ಇಲ್ಲ ಹಂಗೆ ಮಿಕ್ಸಿಯಲ್ಲಿ ಹಾಕ್ಕೊತೀನಿ. ಇವಾಗ ಹೇಗೆ ಮಾಡಿದ್ರೂ ಒಂದೇ, ನೀವು ಹೊಡ್ಕೊಂಬಂದು ಮಿಕ್ಸಿಯೆಲ್ಲ ಮತ್ತೆ ಅದನ್ನು ಹಾಕಿ ರುಬ್ಕೊತಾರೆ. ಅದ್ರ ಬದಲು ಡೈರೆಕ್ಟಾಗಿ ಹೀಗೆ ಯೂಸ್ ಮಾಡ್ಬೋದಲ್ವ, ಅದರ ಸ್ಟ್ರೆಂತ್ ಇನ್ನೂ ಜಾಸ್ತಿನೇ ಸಿಗುತ್ತೆ, ಟೇಸ್ಟೇ ಚೆನ್ನಾಗಿರುತ್ತೆ. ಅದನ್ನು ಮಿಷಿನ್ಗೆ ಹೋಗಿ ಒಡ್ಸ್ಕೊಂಬರೋದು ಒಂದು ಸತಿನಂತೆ, ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳೋದು ಒಂದು ಸತಿನಂತೆ, ಅದು ಏನೇನೋ ಮಾಡ್ತಾರೆ. ನೋಡಿ ನುಣ್ಣಗೆ ಬರುತ್ತೆ, ಅದೇನೋ ಮಿಷಿನಲ್ಲಿ ಹಾಕ್ಸ್ಕೊಂಬರೋದು ಏನೇನೋ ಮಾಡ್ತಾರೆ, ನುಣ್ಣಗೆ ಬಂತು. ಅವ್ರನ್ನೆಲ್ಲ ಒಪ್ಸೋದು ತುಂಬ ಕಷ್ಟ. ನೋಡಿ ತೆಂಗಿನಕಾಯಿದು ಚಿಪ್ಪು ಬಿಟ್ಕೊಂಡಿರೋದು ಆಗಲಿ, ಆ ರೀತಿ ಒಡೆದ್ರೆ 2 ಸೈಡೂ ಬಿಚ್ಕೊಳ್ಳುತ್ತೆ ಒಂದೇ ಸತಿ. ನಾನು ಪಲಾವ್ ಮಾಡ್ತಾಯಿದ್ದೆ, ಅದಕ್ಕೆ ನಾನು ಪಲಾವ್ಗೆ ಆಯಿಲು ಸ್ವಲ್ಪ ಜಾಸ್ತಿ ಹಾಕಿ ವಾಟ್ರ್ ಸ್ವಲ್ಪ ಮೀಡಿಯಮ್ ಆಗಿ ಇಕ್ಕಿದ್ರೆ ಅದು ಉದುರಿದ್ರೆ ಚೆನ್ನಾಗಿ ಬರುತ್ತೆ, ಪಲಾವ್ ಟೇಸ್ಟ್ ಬರುತ್ತೆ. ಡೈರೆಕ್ಟಾಗಿ ನೀರೆಲ್ಲ ಜಾಸ್ತಿ ಇಟ್ಬಿಡ್ತಾರೆ, ಅದರ ಟೇಸ್ಟೇ ಚೆನ್ನಾಗಿರಲ್ಲ. ನೀರು ಜಾಸ್ತಿ ಇಕ್ಕಿದ್ರೆ ಪಲಾವ್ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ಅದೇನೋ ಗೋಡಂಬಿ ಅದೆಲ್ಲ ಹಾಕೋ ಅವಶ್ಯಕತೆನೇ ಇರೋದಿಲ್ಲ, ಟೇಸ್ಟಿಯಾಗಿ ಬರುತ್ತೆ. ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಯೂಸ್ ಮಾಡ್ಕೊಬೇಕಾಗುತ್ತೆ, ಅದು ಅಷ್ಟು ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಟೇಸ್ಟ್ ಬರೋದಕ್ಕೆ ಗೋಡಂಬಿ, ತೆಂಗಿನಕಾಯಿ ಜಾಸ್ತಿ ಹಾಕೋದು, ಈ ಥರ ಎಲ್ಲ ಮಾಡ್ತಾರೆ. ನಾನು ತುಂಬ ಮನೆಗಳಲ್ಲಿ ಮಾಡಿಕೊಟ್ಟಿದ್ದೀನಿ, ಅವ್ರಿಗೆ ಇಷ್ಟ ಆಗುತ್ತೆ ಈ ಥರ ಮಾಡಿದ್ರೆ. ಅವ್ರು ಕೇಳ್ತಾರೆ, ನಾನು ಮಾಡಿಕೊಟ್ಟಿದ್ದೀನಿ, ತೋರಿಸಿದ್ದೀನಿ, ಅವರು ತುಂಬ ಚೆನ್ನಾಗಿ ಬರುತ್ತೆ ಯಾಕೆ ನಿಮ್ಮ ಮನೇಲಿ ಪಲಾವ್ ಅಂತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಇದನ್ನು ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಆವಾಗಲೇ ಚೆನ್ನಾಗಿರುತ್ತೆ, ಲೈಟಾಗಿ ಮಾಡ್ಕೊತೀನಿ. ಅಕ್ಕಿ ಖಾಲಿ ಆಗೋಗಿದೆ, ನೋಡ್ಕೊಳ್ಳಲಿಲ್ಲ. ಸೊ ಇದನ್ನು ಇವಾಗ ನಾನು ಈ ತರಕಾರಿ ಎಲ್ಲ ಹಾಕಿ ಕೂಟ್ ಮಾಡ್ತಾರೆ,
ದೋಸೆಗೆ, ಇಡ್ಲಿಗೆ, ಚಪಾತಿಗೆಲ್ಲ ಆ ಥರ ಮಾಡಿಬಿಡ್ತೀನಿ. ಸೇಮ್ ಇದೇ ಮೆಥಡೇ, ಏನು ಚೇಂಜ್ ಇಲ್ಲ. ಪಲಾವ್ಗೆ ರೈಸ್ ಹಾಕ್ತೀವಿ, ಇದಕ್ಕೆ ರೈಸ್ ಹಾಕಲ್ಲ ನೋಡಿ. ಸ್ವಲ್ಪ ವೆಜಿಟೇಬಲ್ ಜಾಸ್ತಿ ಯೂಸ್ ಮಾಡ್ತೀನಿ. ಇದಕ್ಕೆ ಆಲೂಗಡ್ಡೆ ಯೂಸ್ ಮಾಡ್ತೀನಿ, ಪಲಾವ್ಗೆ ಯೂಸ್ ಮಾಡಲ್ಲ. ಮಾಡ್ಕೊಳ್ಳೋರು ಮಾಡ್ಕೊತಾರೆ, ಬಟ್ ನಾನು ಮಾಡ್ಕೊಳ್ಳಲ್ಲ. ಪೊಟ್ಯಾಟೋನ ಸಿಪ್ಪೆನ ಚೆನ್ನಾಗಿ ಇದರಲ್ಲಿ ತೆಗೆದುಬಿಡ್ತೀನಿ. ತೆಗೆದುಬಿಟ್ಟು ವಾಶ್ ಮಾಡಿಕೊಂಡು ಸ್ಮಾಲ್ ಪೀಸಸ್ ಅದು ಮಾಡ್ಕೊತೀನಿ. ಆಗ ಮಕ್ಕಳು ತರಕಾರಿ ತಿನ್ನದೇ ಇರೋರು ಕೂಡ ಅವ್ರಿಗೆ ಗೊತ್ತಾಗ್ದಿರಿನೇ ಅವ್ರ ಬಾಯಿಗೆ ಹೋಗ್ಬಿಡುತ್ತೆ. ನಮ್ಮ ಮನೆಯಲ್ಲಿ ತರಕಾರಿನ ನನ್ನ ಮಗ ಎತ್ತಿ ಸೈಡಿಗೆ ಬಿಸಾಕ್ತಾ ಇರ್ತಾನೆ. ಅದಕ್ಕೆ ನಾನು ಈ ಥರ ಮಾಡಿಬಿಡ್ತೀನಿ. ತುಂಬ ಚಿಕ್ಕದಾಗಿ ಕಟ್ ಮಾಡಿಬಿಡ್ತೀನಿ ನಾನು. ಇವಾಗ ಪಲಾವ್ಗೆ ಚಿಕ್ಕದಾಗಿ ಕಟ್ ಮಾಡಬೇಕಾಗಿತ್ತು, ಬಟ್ ನಾನು ತೋರ್ಸೋಕ್ಕೇನು ಕಟ್ ಮಾಡಿಲ್ಲ. ಮಕ್ಕಳದು ತುಂಬ ಕಾಟ ಕೊಡೋದು, ತಿನ್ನೋದಕ್ಕೆ ಒಂದು ತರಕಾರಿ ತಿನ್ನಲ್ಲ. ಏನೇನು ತರಕಾರಿ ಸಿಗುತ್ತಾ ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ಳಿ. ಹೆಲ್ತ್ ತುಂಬ ಇಂಪಾರ್ಟೆಂಟ್. ಬಿಸಿಬೇಳೆ ಬಾತು ಮಾಡ್ಬೋದು, ಬಟ್ ಇದಕ್ಕೆ ಮಸಾಲೆ ಬೇರೆ ಬರುತ್ತೆ, ಅದಕ್ಕೆ ಮಸಾಲೆ ಬೇರೆ ಬರುತ್ತೆ. ಒಂಚೂರು ಆಯಿಲ್ ಹಾಕಬೇಕು. ಸಾಕು, ಜಾಸ್ತಿ ಯೂಸ್ ಮಾಡೋದು ಬೇಡ. ಆಯಿಲ್ ಸ್ವಲ್ಪ ಹಾಕೊಂಡು
ಬಿರಿಯಾನಿ ತಿನ್ನೋರು ಇರ್ತಾರೆ, ಇನ್ನೊಬ್ಬರು ವೆಜ್ ತಿನ್ನೋರು ಇರ್ತಾರೆ. ಒಬ್ಬೊಬ್ಬರು ಮನೆಯಲ್ಲಿ ವೆಜ್ಜು ನಾನ್ ವೆಜ್ ಎರಡೇ ಇರ್ತಾರೆ. ಆವಾಗ ಅವ್ರಿಗೆ ಎರಡು ಮಾಡಬೇಕಾಗ್ಬರುತ್ತೆ. ಆವಾಗ ನಾನ್ ವೆಜ್ಜಿಗೆ ರುಬ್ಬಿರೋ ಇದನ್ನೇ ಸ್ವಲ್ಪ ಎತ್ತಿಕೊಂಡ್ಬಿಟ್ಟು ರೈಸ್ ಅಂತ ತರಕಾರಿ ಹಾಕಿದ್ರೆ ಅದುವೇ ವೆಜ್ ಪಲಾವ್ ಆಗಿಬಿಡುತ್ತೆ. ಅವ್ರಿಗೊಂದು ಮಾಡಬೇಕು ಇವ್ರಿಗೊಂದು ಮಾಡಬೇಕು ಅಂತ ತುಂಬ ಕಷ್ಟಪಡ್ದ ಫೀಲ್ ಆಗ್ಬಿಡ್ತಾರೆ. ನಮ್ಮ ಮನೆಯಲ್ಲಿ ಎಷ್ಟೊಂದು ಕಷ್ಟನಪ್ಪ ಅಂತ. ಇದೊಂದು 2 ವಿಸಿಲ್ ಕೂಗಿಸ್ತೀನಿ. ಸಾಕಾಗುತ್ತೆ. ಯಾಕೆಂದರೆ ಫಸ್ಟೇ ಡ್ರೈ ಫ್ರೈ ಮಾಡಿದ್ದೆ. ಓಕೆ, ಇನ್ನು ಟೈಮ್ 7:22. ನಾನು ಇಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಬಿಡ್ತಾ ಇದ್ದೆ. ಇವತ್ತು ವಿಡಿಯೋ ಮಾಡ್ಕೊಂಡು ಸ್ವಲ್ಪ ಲೇಟ್ ಆಯಿತು. ಮನೆ ಒಳಗೆ ಗುಡಿಸಿ ಒರೆಸ್ತೀನಿ. ಒಬ್ಬೊಬ್ರು ಹೇಳ್ತಾರಕ್ಕ ನೀವು ಇಷ್ಟೊಂದು ಬೇಗ ಎದ್ದೊಳ್ತೀರ ಅಂತ. ಹೌದು, ನನ್ನ ಕೆಲಸ ಆಗಬೇಕಂದ್ರೆ ನಾನು ಬೇಗ ಎದ್ದೊಳ್ಳೇಬೇಕು, ಬೇಗ ಮಾಡಿಕೊಳ್ಳೇಬೇಕು. ಇದೆಲ್ಲ ಮಾಡಿ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಇದಕ್ಕೆಲ್ಲ ತುಂಬ ಸಮಯ ಬೇಕಾಗುತ್ತೆ. ಈಗ ಮನೆ ಗುಡಿಸೋದು ಒರೆಸೋದು 7 o'clockಗೆಲ್ಲ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ಎಲ್ಲ ಫಿನಿಷ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ನೋಡಿ ಮನೆ ಗುಡಿಸ್ತಾ ಇದ್ದೀನಿ. ಡೌಟ್ ಇದ್ದರೆ ಮೂರು ವಿಸಿಲ್ ಬಂದ್ಬಿಡ್ತು. ನೋಡಿ ಬಾಗಿಲೆಲ್ಲ ತೊಳೆದಿದ್ದಾಗಿದೆ, ರಂಗೋಲಿ ಹಾಕಿದ್ದಾಗಿದೆ. ಸ್ವಲ್ಪ ಜನಕ್ಕೆ ಡೌಟು, ಅದಕ್ಕೆ ಇಷ್ಟು ಬೇಗ ಮಾಡಿಬಿಟ್ಟಿರ್ತೀರಾ, ಎಲ್ಲ ಸುಳ್ಳು ಹೇಳ್ತೀರಾ ಅಂತಾರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ವಿಡಿಯೋ ಮಾಡೋದಕ್ಕೆ ಇವತ್ತು ಅದೆಲ್ಲ ಇಷ್ಟು ಮಾಡೋದಕ್ಕೆ ನನಗೆ 1 hour ಆಗೋಯ್ತು. ಇಲ್ಲಾಂದರೆ ಇನ್ನೂ ಕೆಲಸ ಎಲ್ಲ ಮುಗಿತಾ ಇತ್ತು. ಅದು ಕೂಟ್ ರೆಡಿ ಆಗಿದೆ. ಇವಾಗ ದೋಸೆಗೆ ರೆಡಿ ಮಾಡಿಬಿಡ್ತೀನಿ, ಇಲ್ಲಾಂದರೆ ಟೈಮ್ ಆಗೋಗುತ್ತೆ ಕಾಲೇಜ್ಗೆ. ಹಾಲೆಲ್ಲ ಫ್ರಿಜ್ಜಲ್ಲಿ ಇಕ್ಕಿದೆ, ತುಂಬ ದಿವಸ ಆಗಿತ್ತು. ಅದು ಈ ಥರ ಆಗಿದೆ. ಇದನ್ನು ಯಾವ ಥರ ಅಂದರೆ ಇದರಲ್ಲಿರೋ ಇದನ್ನು ಮಾಡ್ಕೊಬೋದು, ಪನ್ನೀರು ಮಾಡ್ಕೊಬೋದು. ಇದು ಹಾಲಿನ ಕೆನೆ. ಇದನ್ನು ಸ್ಕಿನ್ಗೆ ಅಪ್ಲೈ ಮಾಡಿ ನಮಗೆ
ಬ್ಲ್ಯಾಕ್ ಇರುತ್ತೆ ನೋಡಿ, ಅದೆಲ್ಲ ತೆಗಿಬೋದು, ಹೋಗ್ಬಿಡುತ್ತೆ. ಯಾವುದು ವೇಸ್ಟ್ ಮಾಡೋಂಗೆ ಇಲ್ಲ. ವೇಸ್ಟ್ ಅದನ್ನು ಇನ್ನೊಂದು ಥರ ಯೂಸ್ ಮಾಡ್ಕೊಬೋದು ನಾವು, ರೀಸೈಕಲ್ ಆಗುತ್ತೆ. ಅದು ಸ್ವಲ್ಪ ತಲೆ ಓಡಿಸ್ಬೇಕು ಅಷ್ಟೇ ನಾವು. ಇವಾಗ ಪಲಾವ್ಗೆ ರೈಸ ಇರಲಿಲ್ಲ, ಏನು ಮಾಡಿದೆ, ಕೂಟು ಮಾಡಿದೆ. ಹಾಲು ಒಡೆದೋಗಿದೆ. ನಿಮಗೆ ತೋರಿಸೋದಕ್ಕೋಸ್ಕರನೇ ಈ ಥರ ಏನಾದರೂ ನಡೀತಾ ಇದೆಯೋ ಏನೋ ಗೊತ್ತಿಲ್ಲ, ಎಲ್ಲ ಆಟೋಮೆಟಿಕ್ಕಾಗಿ ನಡೀತಾ ಇದೆ. ಒಡೆದೋಗಿಲ್ಲ, ಹಾಲು ಫ್ರಿಜ್ಜಲ್ಲಿ ಇಕ್ಕಿದ್ದು ಒಡೆದೋಗಿದೆ. ತುಂಬ ದಿವಸ ಆಗಿದೆ. ಅಂದರೆ ನಾವು ಹಾಲೆಲ್ಲ ಕುಡಿಯೋದಿಲ್ಲ, ಹಸು ಹಾಲೆಲ್ಲ ಅದೆಲ್ಲ ಕುಡಿಬಾರ್ದು, ಹಸು ಹಾಲು ಅಂತ ಕುಡಿಯೋದಿಲ್ಲ. ಬರೀ ಸ್ಕಿನ್ಗೆ ಅಪ್ಲೈ ಮಾಡೋದಕ್ಕೆ, ಇದೆಲ್ಲ ರಿಮೂವ್ ಮಾಡೋದಕ್ಕೆ ಹೋಗೋದಕ್ಕೆ ಯೂಸ್ ಮಾಡ್ತೀವಿ. ತುಂಬ ದಿವಸ ಆಗಿಬಿಟ್ಟಿತ್ತು, ಅದನ್ನು ಎತ್ಕೊಂಡೆ. ಮತ್ತು ಇವಾಗ ಅದನ್ನು ಸ್ವಲ್ಪ ಬಾಯ್ಲ್ ಮಾಡಿ ಲೆಮನ್ನ ಹಾಕಿ ಮಾಡಿದ್ರೆ ಪನ್ನೀರ್ ಆಗುತ್ತೆ. ಅದು ತೋರಿಸ್ಬಿಡ್ತೀನಿ. ಈ ಥರ ಲೆಮನ್ ಇದ್ದರೆ ಕಟ್ ಮಾಡ್ಕೊಳ್ಳಿ. ನೋಡಿ, ಒಡೆದೋಗಿರೋ ಹಾಲಿಗೆ ಹಿಂಡ್ಕೊಳ್ಳಿ. ಹಿಂಡ್ಕೊಂಡಿದ್ದೀನಿ. ಇನ್ನು ದೇವ್ರು ನಿಮಗೆ ತೋರಿಸೋದಕ್ಕೋಸ್ಕರನೇ ಹಿಂಗೆ ಮಾಡ್ತಾ ಇರ್ಬೋದೇನೋ. ನೋಡೋಣ ಈ ವಿಡಿಯೋ ಹೆಂಗೋಡುತ್ತೆ. ಇದನ್ನು ಸ್ವಲ್ಪ ಬಾಯ್ಲ್ ಮಾಡಬೇಕು. ದೋಸೆ ಮಾಡಿ ಹಾಟ್ ಬಾಕ್ಸಲ್ಲಿ ಇಟ್ಬಿಡ್ತೀನಿ. ನನಗೂ ಕೆಲಸ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅವಾಗ ಫ್ರೆಶ್ ಆಗಿ ಮಾಡಿಕೊಡ್ಬೇಕು ಅಂದರೆ ನನಗೂ ಟೈಮ್ ಸ್ವಲ್ಪ ಮನೆಯಲ್ಲಿ ತುಂಬ ಕೆಲಸ ಇರುತ್ತೆ. ಸುಮ್ಮನೆ ಮನೆಯಲ್ಲಿ ಇರ್ಬೋದು ಅಷ್ಟೇ, ಅದೇನಕ್ಕೆ ಮನೆಯಲ್ಲಿ ಇರ್ತೀವಿ. ಕೆಲಸಕ್ಕಾದರೂ ಹೋದರೆ ರೆಸ್ಟ್ ಸಿಗುತ್ತೆ, ಸ್ವಲ್ಪ ಸಂಬಳನೂ ಸಿಗುತ್ತೆ. ಮನೆಯಲ್ಲೇ ಮಾಡಬೇಕು, ಮತ್ತು ಮನೆಯವ್ರ ಏನು ಕೆಲಸ ಮಾಡ್ತೀರಾ ನೀವು ಅಂತೀರ. ರನ್ನಿಂಗ್ ರೈಸ್ ಓಡಬೇಕು, ಈ ಕೆಲಸ ಆ ಕೆಲಸ ಅಂತ. ನೋಡಿ, ಹಾಲು ಹೊಡಿತಾ ಇದೆ. ಅದು ಬೆಳಿಗ್ಗೆನೇ ಆಗಿದ್ರೆ ಕೂಟಿಗೆ ಆಗ್ಬೋದಾಗಿತ್ತು ಪಲಾವ್ ಮಾಡುವಾಗ. ಸ್ಟವ್ ಆಫ್ ಮಾಡಿದ್ದೀನಿ. ಈ ಥರ ಬಂದಿದೆ. ಇದು ಸ್ವಲ್ಪ ಆರಲಿ, ಬಿಸಿ ಎಲ್ಲ ಹೋಗಲಿ. ನಾನು ಮೀಡಿಯಮ್ ಆಗಿ ಮಾಡ್ಕೊಂಡ್ಬಿಟ್ಟಿರ್ತೀನಿ.
ಇದೇನು ಇದು ಕೂಟು, ಅದು ಸಾಂಬಾರ್ಗೆ ಹೋಗುತ್ತೆ, ಬೇಕಾದರೆ ರೈಸು ಮಾಡ್ಕೊಬೋದು. ಸಾಂಬಾರು ಇನ್ನು ಸ್ವಲ್ಪ ಫ್ರೈ ಮಾಡಿದ್ರೆ ಗಟ್ಟಿ ಆಗಿಬಿಡುತ್ತೆ, ಬೇಕಂದರೆ ದೋಸೆಗೆ, ಇಡ್ಲಿ, ಪೂರಿ, ಚಪಾತಿಗೆ ಯೂಸ್ ಮಾಡ್ಬೋದು. ಇದು ಪನ್ನೀರ್ ಮಾಡಿದ್ದು ಶೋಧಿಸ್ಬಿಡ್ತೀನಿ. ಇಷ್ಟು ಬಂದಿದೆ. ಇದು 1/2 ಲೀಟ್ರ್ ಹಾಲಿಗೆ ಇಷ್ಟು ಬಂದಿದೆ. ಇದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಇಟ್ಬಿಟ್ರೆ ಅದೇ ಪನ್ನೀರ್. ಇದು ಹಾಲಿನ ಕೆನೆನ ಈ ಥರ ಯೂಸ್ ಮಾಡ್ಕೋಬೋದು. ಈ ಕೈ ಇಲ್ಲಿರೋದು ಎಲ್ಲ ನೀಟಾಗಿ ಹೋಗ್ಬಿಡುತ್ತೆ. ಕಣ್ಸುತ್ತು ಇರೋದು ಈ ಕೆನೆ ಬಂದು ಹೇಳಿದ್ದು ಡಾಕ್ಟ್ರು. ಅವರು ನಮ್ಮ ಕಸಿನ್ ಒಬ್ರಿಗೆ ಇಲ್ಲಿ ಕೈಯಲ್ಲೆಲ್ಲ ತುಂಬ ಬ್ಲ್ಯಾಕ್ ಇತ್ತು. ಅವ್ರೇನು ಮಾಡ್ತಾಯಿದ್ರು ಅಂದರೆ ಸ್ಟೋನ್ ಎತ್ಕೊಂಡು ತುಂಬ ರಫಾಗಿ ಉಜ್ಜಿ ಆ ಸ್ಕಿನ್ನೆಲ್ಲ ಒಂಥರ ಆಗಿಬಿಟ್ಟಿತ್ತು. ಆಮೇಲೆ ಡಾಕ್ಟ್ರ್ ಹತ್ರ ಹೋದಾಗ ಹಾಲಿನ ಕೆನೆ ಯೂಸ್ ಮಾಡಿ, ಸ್ಟೋನ್ ಎಲ್ಲ ಯೂಸ್ ಮಾಡಬೇಡಿ ಅಂದರು. ಬಟ್ ಅವ್ರ ತಲೆಗೆ ಅದು ಹತ್ತೋದು ಇಲ್ಲ ಬಿಡಿ. ಕೆಲವು ಜನಕ್ಕೆ ಪ್ರಾಕ್ಟಿಕಲಾಗಿ ತೋರಿಸಿದ್ರು ಅವರು ಒಪ್ಕೊಳ್ಳೋದಿಲ್ಲ, ಟ್ರೈ ಮಾಡೋದು ಇಲ್ಲ. ಸರಿ, ನಾವು ಯೂಸ್ ಮಾಡಿದ್ವಿ, ನಮ್ಗೆ ಒಳ್ಳೆ ರಿಸಲ್ಟ್ ಬಂತು. ನಮ್ಮ ಹಾಲು ತಗೊಳ್ಳೋದು ಇದಕ್ಕೊಂದೇ ರೀಸನ್ಗೆ, ನಾವು ಹಾಲು ಕುಡಿಯೋದು ಇಲ್ಲ. ಅದು ಆ ಹಾಲು ಯೂಸ್ ಮಾಡೋಲ್ಲ ನಾವು, ಏನೇ ಬೇಕಾಗುತ್ತೆ ಅಂತ ಯೂಸ್ ಮಾಡ್ತೀವಿ. ಕೆಲವು ಜನ ಹೇಳ್ತಾರೆ ತುಪ್ಪ ಯೂಸ್ ಮಾಡ್ಕೊಳ್ಳಿ, ಹಾಲು ಸಿಗ್ತಿದ್ರೆ ಏನು ಅಂತ. ಬಟ್ ನಂಗೆ ಗೊತ್ತಿಲ್ಲ ಅದು ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತ, ನಾನು ಯೂಸ್ ಮಾಡಿಲ್ಲ. ಕೆಲವೊಂದು ಜನ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ.